ನಮಗೆ ಸ್ವತಂತ್ರ ಸಿಕ್ಕು 78 ವರ್ಷ ಗತಿಸಿವೆ. ಆದರೆ ಇಲ್ಲಿ ಒಂದು ಪುಟ್ಟ ಹಳ್ಳಿಯನ್ನು ನೋಡಿದ್ರೆ ಸ್ವತಂತ್ರ ಎಲ್ಲಿ ಸಿಕ್ಕಿದೆ ಅಂತೇಳಿ ಇವತ್ತು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಇವರು ಕೇಳ್ತಾ ಇರೋದು, ಈ ಗ್ರಾಮಸ್ಥರು ಕೇಳ್ತಾ ಇರೋದು ಒಂದೇ ಒಂದು ಬಸ್ ನಮಗೆ ಕೊಡಿ ಅಂತೇಳಿ. ನಾವು ಇಲ್ಲಿ ಹುಬ್ಬಳ್ಳಿ ತಾಲೂಕಿನ ಒಂದು ಚೆನ್ನಾಪುರ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ. ಇದು ಅಂದರೆ ಚೆನ್ನಾಪುರ ಪಕ್ಕದಲ್ಲಿರುವಂತಹ ಒಂದು ರಾಮಾಪುರ ಗ್ರಾಮ. ಇದೇ ಒಂದು ರಾಮಾಪುರ ಗ್ರಾಮದ ಇಲ್ಲಂದರೆ ನೂರಾರು ವಿದ್ಯಾರ್ಥಿಗಳು ದಿನನಿತ್ಯ ಇಲ್ಲಿ ಅಂತಂದರೆ ನಡೆದುಕೊಂಡೇ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಹೋಗಬೇಕಾಗಿದೆ. ಅಂದರೆ ಪಕ್ಕದಲ್ಲಿರುವಂತಹ ಒಂದು ಕಲಘಟಗಿ ತಾಲೂಕಿನ ಒಂದು ಮಿಶ್ರಿಕೋಟಿ ಅನ್ನುವಂತಹ ಗ್ರಾಮ, ಆ ಗ್ರಾಮಕ್ಕೆ ಹೋಗಿ ಇಲ್ಲಿ ಅಂತಂದರೆ 8th 9th 10th ಅಲ್ಲದೆ ಮತ್ತು ಇಲ್ಲಂದರೆ PUC ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಪ್ರತಿನಿತ್ಯ ಇಲ್ಲಿ ಅಂದರೆ ನಡೆದುಕೊಂಡೇ ಹೋಗಬೇಕಾದಂತಹ ಅನಿವಾರ್ಯತೆ ಬಂದೊದಗಿದೆ. ಈ ಗ್ರಾಮಸ್ಥರು ನಮಗೆ ಒಂದು ಬಸ್ ಕೊಡಿ ಅಂತೇಳಿ ಹಲವು 10 ವರ್ಷಗಳಿಂದ ಸರ್ಕಾರಕ್ಕೆ ಇಲ್ಲಿ ಅಂದರೆ ಮನವಿ ಕೊಡುತ್ತಾ ಬಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕಚೇರಿಗೆ ಇಲ್ಲಿ ಅಂದರೆ ದಿನನಿತ್ಯ ಇಲ್ಲಿ ಅಂದರೆ ಅಲೆದಾಡಿದರೆ. ಆದರೆ ಇಲ್ಲಿವರೆಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆಗಲಿ ಸರ್ಕಾರವಾಗಲಿ ಈ ಒಂದು ಗ್ರಾಮಸ್ಥರ ಅಳಲು ಕೇಳಿಲ್ಲ. ಇವರಿಗೆ ಒಂದು ಬಸ್ ಕೊಡುವಂತಹ ಗೋಜಿಗೆ ಹೋಗಿಲ್ಲ. ಇಲ್ಲಿ ಅಂದರೆ ದಿನನಿತ್ಯ ಈ ವಿದ್ಯಾರ್ಥಿಗಳು ಮಳೆ ಗಾಳಿ ಚಳಿ ಎನ್ನದೇ ಇಲ್ಲಿ ಅಂತಂದರೆ ನಡೆದುಕೊಂಡೇ ಹೋಗಬೇಕು. ಇನ್ನೊಂದು ಕಡೆ ಅಂದರೆ ಸಾಯಂಕಾಲ ಏನಾದರೂ ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಒಂದು ಕಡೆ ಎಕ್ಸ್ಟ್ರಾ ಕ್ಲಾಸನ್ನು ಇಡ್ತಾರೆ. ಆ ಕ್ಲಾಸ್ ಇಟ್ಟಂತಹ ಸಮಯದಲ್ಲಿ ಅಂದರೆ ರಾತ್ರಿ ಇಲ್ಲಿ ಅಂದರೆ ಕತ್ತಲಾಗುತ್ತೆ. ಆ ಕತ್ತಲದಲ್ಲೇ ಇಲ್ಲಿ ಅಂದರೆ ವಿದ್ಯಾರ್ಥಿನಿಯರು ಅವರ ಜೊತೆಗೆ ಇಲ್ಲಿ ಅಂತಂದರೆ ನಡೆದುಕೊಂಡು ಬರಬೇಕು. ಅದರ ಜೊತೆಗೆ ಇಲ್ಲಿ ಅಂತಂದರೆ ಅವರ ತಂದೆ ತಾಯಿ ಆ ಮಕ್ಕಳನ್ನ ಕರೆದುಕೊಂಡು ತಮ್ಮ ಇಲ್ಲಿ ದಿನನಿತ್ಯ ಕೆಲಸವನ್ನು ಬಿಟ್ಟು ಇಲ್ಲಿ ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಅಂದರೆ ಅವರು ದಿನನಿತ್ಯ ಮಕ್ಕಳ ಇಲ್ಲಿ ಅಂತಂದರೆ ಯಾವುದೇ ರೀತಿಯಾಗಿ ಭಯ ಆಗಬಾರ್ದು ಅಂತೇಳಿ ಅವ್ರ ಜೊತೆ ಪೋಷಕರು ಹೋಗಬೇಕಂತ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿನಿ ಇದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಪುಟ್ಟ, ಯಾವ ಶಾಲೆಗೆ ಹೋಗ್ತೀರಿ ನೀವು? ಇಲ್ಲಿ CSSJ ಮಿಶ್ರಿಕೋಟಿ ಸ್ಕೂಲ್. ಏನಿಲ್ಲ ಸಮಸ್ಯೆ ಐತಿ ನಿಮಗೀಗ? ನಮ್ಗೆ ಬಸ್ ಬೇಕಾಗೈತ್ರಿ. ಮಳಿ ಇದ್ರ ಚಳಿ ಇದ್ರ ಬೇಸಿಗೆ ಕಾಲದಾಗ ನಾವು ನಡ್ಕೊಂತ ಹೋಗ್ಬೇಕಾ. ಹೋದ ವರ್ಷದಿಂದ ಕೇಳಾತೇವೆ ನಮ್ಗೆ ಬಸ್ ಬೇಕಂತಂದು. ಎಷ್ಟು ಸಲ ಕೇಳಿದ್ರು ಬಸ್ ಬಿಡಾತಿಲ್ಲ. ನಮಗೆ ಬಸ್ ಬೇಕು, ತುಂಬ ಪ್ರಾಬ್ಲಮ್ ಐತ್ರಿ. ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರೆ ನಮ್ಗೆ ನಡ್ಕೊಂತ ಸಂಜೆಗೆ ಹೋಗಕ್ಕೆ ಆಗಂಗಿಲ್ಲ, ಭಯಾನೂ ಆಕೈತಿ. ಹಂಗೆ ನಾವು ಹೆಣ್ಮಕ್ಳು ಎಲ್ಲರೂ ಬರೀ ಹೆಣ್ಮಕ್ಳು ಸ್ವಲ್ಪ ಜನ ಹೋಗ್ತೀವಿ, ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಹಂಗಾಗಿ ನಮಗೆ ಬಸ್ ಬೇಕೇ ಬೇಕ್ರಿ. ಇಲ್ಲ ಪ್ರಾಬ್ಲಮ್ ಆಗ್ತದೆ ರಾತ್ರಿ ಎಲ್ಲ? ಪ್ರಾಬ್ಲಮ್ ಆಗ್ತೈತ್ರಿ. ಪುಟ್ಟ, ಏನೆಲ್ಲ ಸಮಸ್ಯೆ ಐತೆ ನಿಮಗೆ? ಇಲ್ಲಿ ದಾರಿ ದೀಪನೂ ಇಲ್ಲ, ಮತ್ತು ನಾವು ಅಷ್ಟೇ ಬರ್ತೀವಿ. ಬಸ್ ಇದ್ದಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗ್ತಿತ್ತು. ಅಷ್ಟರು ಕೂಡ್ಕೊಂಡು ಒಂದೇ ಬಸ್ ಒಳಗೆ ಬರ್ತಿದ್ವಿ ರೀ. ಈಗ ನಾವಷ್ಟೇ ಹುಡುಗ್ಯಾರಷ್ಟೇ ಬರ್ತೀವಿ, ಹುಡುಗರು ಒಂದು ಕಡೆ, ನಾವು ಹುಡುಗ್ಯಾರು ಒಂದು ಕಡೆ ಬರ್ತೀವಿ. ಆಮೇಲೆ ನಾವು ಇಲ್ಲಿ 3 ಕಿಲೋಮೀಟ್ರ್ ದಾರಿ ಆಗಿರೋದ್ರಿಂದ ಎಲ್ಲ ಕಾಡು ಇದ್ದಂಗಿದೆ ಇಲ್ಲಿ ಜಾಗ. ನಮಗೆ ಬರಕ್ಕೆ ಭಾಳ ಹೆದರಿಕೆ ಆಗ್ತೈತಿ. ಮೊನ್ನೆ ಚಿರತೆ ಬಂದಿತ್ತು, ಆ ರೀತಿ ಎಲ್ಲ ಪ್ರಾಬ್ಲಮ್ ಇರ್ತಾವ್ರಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಸ್ ಮಾಡಿಕೊಟ್ರೆ ನಿಮ್ಗೆ ಪುಣ್ಯ ಬರ್ತೈತ್ರಿ ಅಂತ. ಪುಟ್ಟ, ಏನು ಕೇಳಾಕತ್ತಿ ನೀವು? ಬಸ್ ಒಂದೇ ಕೇಳಾಕತ್ತಿ, ಏನು ಹೇಳ್ತಾರೆ ಇಲ್ಲಿ ಕೇಳಾಕತ್ತಾರ? ಏನಿಲ್ಲ ಸರ್, ನಾವು ಮಾಡಿಸ್ತೀವಿ ಅಂತಾರೆ. ನಾವು ನಮ್ಮ ತಾತ ಮುತ್ತಾತರಿಂದ್ರು ಎಲ್ಲ ಇಲ್ಲೇ ಇದೇ ಶಾಲೆಗೆ ಬರ್ತಿದ್ದಾರೆ. ನಾವು ಸಹ ಇಲ್ಲೇ ಹೋಗ್ತಿದ್ದೀವಿ. ಅವ್ರು ಬರೋಕ್ಕಿಂತಂದ್ರೂ ಬಸ್ ಇಲ್ಲ, ನಾವು ಹೋಗತ್ತಂದ್ರೂ ಬಸ್ ಇಲ್ಲ. ನಾವು ಸಂಜೆಗೆ ಬರುವತ್ನಾಗ ಮಳೆ ಇತ್ತಂದ್ರೆ ಹೋಗಕ್ಕೆ ಭಾಳ ತೊಂದರೆ ಆಗತೈತಿ. ಮತ್ತು ಸ್ವಲ್ಪ ಭಯಾನೂ ಅನ್ನಿಸ್ತೈತಿ. ಮೊದಲು ಒಂದು ಸ್ವಲ್ಪ ಇವ್ರು ಹೇಳ್ದಾಗ ಚಿರತೆನೂ ಬಂದಿತ್ತು ಅಂತ ಸುದ್ದಿ ಹಬ್ಬಿತ್ತು. ಅವಾಗ ತುಂಬ ಭಯ ಆಯಿತು. ಕೆಲವು ಸಾರಿ ಸರ್ ಸಹ ನಮ್ಮನ್ನ ಕಾರ್ನಲ್ಲಿ ಅವರೇ ಮನೆಗೆ ಬಂದು ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ನಮಗೆ ಬಸ್ ಮಾಡಿದ್ರೆ ಬಹಳ ಅನುಕೂಲ ಆಕೈತಿ. ನಮ್ಮ ವಿದ್ಯೆ ಹಸಿವನ್ನ ನಾವು ಅದರಿಂದ ನಿಗಿಸ್ಕೋತೇವೆ ಅಂತ ಹೇಳ್ತೇನೆ. ಧನ್ಯವಾದ. ಪುಟ್ಟ, ಬರೇ ಅಡ್ಡಾಡಕ್ಕೆ ಟೈಮ್ ಹೋಗ್ಬಿಡ್ತೈತಿ. ಹೋಗೋದು ಸ್ಕೂಲ್ಗೆ ಹೋಗೋದು ಎಷ್ಟೊತ್ತಿಗೆ ಮನೆ ಬಿಡ್ತೀರಿ? ಏನಾಗುತ್ತೆ? 9:30ಗೆ ಮನೆ ಬಿಡ್ತೇವ್ರಿ. 10:30 ಅಂದ್ರೆ ಅಲ್ಲಿ ಇರ್ಬೇಕ್ರಿ ಪ್ರೇಯರ್ಗೆ. ಅವ್ರು ಒಮ್ಮೆ ಲೇಟ್ ಆಕತಿ, ಟೀಚರ್ಸ್ ಅದು ಬೈತಾರ. ಅದಕ್ಕೆ ಬಸ್ ಮಾಡಿಕೊಟ್ರೆ ಸ್ವಲ್ಪ ಜಲ್ದಿ ಅದು ಹೋಗಿ ವರ್ಕ್ ಮಾಡ್ತೇವೆ. ಏನು ಕೇಳ್ಬೇಕು? ಬರೀ ಆಸ್ತಿ ಗಿಸ್ತಿ ಏನು ಬೇಡ, ನಮಗೆ ರೊಕ್ಕ ಬೇಡ, ಆಸ್ತಿ ಬೇಡ್ರಿ. ಒಂದು ವಿದ್ಯೆ ಹಸಿವು ನಿಗಿಸ್ಕೊಳಕ್ ಒಂದು ಬಸ್ ಮಾಡ್ರಿ ಸಾಕ್ರಿ ಅವ್ರು. ಆದ್ರ ಹೋಗಿ ವಿದ್ಯೆ ಹಸಿವು ನಿಗಿಸ್ಕೊಂಡು ನಾವು ಶಾಲೆ ಕಲ್ತು ಏನರ ಒಂದು ಜಾಬ್ ತಗೋತೇವ್ರಿ. ಓಕೆ, ಥ್ಯಾಂಕ್ ಯು. ಪುಟ್ಟ, ಏನು ಸಮಸ್ಯೆ ಐತಿ ನಿಮಗೆ ಇಲ್ಲಿ? ನಾವು ಮಳೆಗಾಲದಲ್ಲಿ ಹೋಗಾಕ ಬರಾಕ ಭಾಳ ತ್ರಾಸ ಆಗತ್ತೈತ್ರಿ. ಒಂದು ಬಸ್ ಮಾಡಿಕೊಟ್ರೆ ಭಾಳ ಪುಣ್ಯ ಬರ್ತೈತ್ರಿ. ನೀವು ಈಗ ದಿನ ನಡ್ಕೊಂತ ಹೋಗ್ತೀರಿ? ಯಾರು ನಿಮ್ಮ ಊರನ್ನೆಲ್ಲ ಮನವಿ ಎಲ್ಲ ಕೊಟ್ರೆ? ಎಲ್ಲರಿಗೂ ದೊಡ್ಡವ್ರಿಗೆ ಕೊಟ್ಟಾರಿ, ಎಲ್ಲರಿಗೂ. ಯಾರು ಬಂದಿಲ್ರಿ ಇನ್ನು. ಏನು ಮಾಡ್ಬೇಕೀಗ? ಬಸ್ ಒಂದು ಬಿಡ್ಬೇಕ್ರಿ. ಓಕೆ, ಥ್ಯಾಂಕ್ ಯು. ಪುಟ್ಟ, ನಮಗೆ ಇಲ್ಲಿ ಅಂದರೆ ಯಾವುದೇ ನಾವು ಆಸ್ತಿಯನ್ನು ಕೇಳ್ತಾ ಇಲ್ಲ, ಇಲ್ಲಿ ದುಡ್ಡನ್ನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಕೇವಲ ಒಂದೇ ಒಂದು ಬಸ್ಸು. ಯಾಕೆಂದರೆ ಇವತ್ತು ವಿದ್ಯೆ ಹಸಿವನ್ನು ನಾವು ನೀಗಿಸಬೇಕಾಗಿದೆ. ಇಲ್ಲಿ ಆ ಹುದ್ದೆಯನ್ನು ನಾವೆಲ್ಲ ಇಲ್ಲಿ ಅಂದರೆ ಓದಬೇಕಂದ್ರೆ ಬೆಳಿಗ್ಗೆ ಇಲ್ಲಿ 9 ಗಂಟೆ ಮನೆ ಬಿಡಬೇಕು. ನಾವು ಇಲ್ಲಿ ನಡೆದುಕೊಂಡು ಹೋಗಲಿಕ್ಕೆ 1 ಗಂಟೆ ಇಲ್ಲಿ ಅಂದರೆ ಸಮಯಾವಕಾಶ ಬೇಕಾಗುತ್ತೆ. ಇಲ್ಲಿ ಸಾಯಂಕಾಲವೂ ಸಹ ಇದೇ ರೀತಿ ಆಗುತ್ತೆ. ಹೀಗಾಗಿ ಸರ್ಕಾರ ಆಗಲಿ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಲ್ಲಿ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡು ನಮಗೆ ಒಂದು ಬಸ್ಸನ್ನು ಕೊಟ್ಟು ಇಲ್ಲಿ ಅಂದರೆ ನಮಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಅಳಲು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.